ದೊಡ್ಡ ಅವಾಂತರ ಒಂದು ಬೆಂಗಳೂರಿನಲ್ಲಿ ತಪ್ಪಿದೆ ಮಳೆಯಿಂದಾಗಿ. ಬೆಂಗಳೂರಿನಲ್ಲಿ ಮನೆಯ ಗೋಡೆಯೊಂದು ಕುಸಿದಿದೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ಬೆಂಗಳೂರಿನ ಜೆ ನಗರದಲ್ಲಿ ನಡೆದಿರತಕ್ಕಂಥ ಘಟನೆ, ಜಗಜೀವನ್ ರಾಮ್ ನಗರದಲ್ಲಿ ಕಸ್ತೂರಿ ಲೋಕೇಶ್ ಎಂಬುವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೋಡೆ ಕುಸಿತಾ ಇದ್ದಂತೆ ವೃದ್ಧರೆಲ್ಲ ಕಿರ್ಚಾಡ್ಬಿಟ್ಟಿದ್ದಾರೆ. ಕೂಡಲೇ ಅಕ್ಕಪಕ್ಕದ ನಿವಾಸಿಗಳು ಬಂದು ಇವರಿಬ್ಬರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ವಿಪರೀತವಾದ ಮಳೆ ಬಿದ್ದು 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 ತೇವಾಂಶದಿಂದಾಗಿ ಶಿಥಿಲಗೊಂಡಿದ್ದ ಗೋಡೆ ಕುಸಿತಿದೆ ನೋಡಿ. ಇದೇನೂ ಇಲ್ಲ ಅದು ಕಾರಣ. ಆಮೇಲೆ ಅದು ಶಿಥಿಲವಾಗಿತ್ತು ನೋಡಿ, ಮನೆ ನೋಡಿದ್ರೆ ಗೊತ್ತಾಗುತ್ತೆ, ಅದೇನು ಇತ್ತೀಚೆಗೆ ಕಟ್ಟಿರೋ ಮನೆ ಅಲ್ಲ. ಹಾಗಾಗಿ ಕಸ್ತೂರಿ ಮತ್ತು ಲೋಕೇಶ್ ಅನ್ನೋ ವೃದ್ಧರು ಕೂಗಾಡ್ಬಿಟ್ಟಿದ್ದಾರೆ. ಮಳೆ ಅದು ಬೀಳ್ತಾ ಇದ್ದ ಹಾಗೆಯೇ ಅಕ್ಕಪಕ್ಕದವರೆಲ್ಲ ಬಂದು ಕೊನೆಗೆ ಅವರಿಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರಿನ ಜಗಜೀವನ್ ರಾಮ್ ನಗರದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಕೂಡ ಬೆಂಗಳೂರಿನಲ್ಲಿ ಮಳೆಯ ಎಫೆಕ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಹೇಗಾಯಿತು ಈ ದುರ್ಘಟನೆ? ಸದ್ಯಕ್ಕೆ ಆ ಇಬ್ಬರು ವೃದ್ಧರ ಆರೋಗ್ಯ ಹೇಗಿದೆ ಅಂತ? ಅರವಿಂದ, ಗಮನಿಸ್ತಾ ಇರ್ಬೋದು, ವಿಜುವಲ್ಸ್ ಅನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ರಾತ್ರಿ 12 ಗಂಟೆ ಸುಮಾರಿಗೆ ಇದು ಆಗಿರುವಂತದ್ದು. ಜೆ.ನಗರ ಮುಖ್ಯ ರಸ್ತೆಯಲ್ಲೇ ಇವರ ಮನೆ ಇತ್ತು. ಕಳೆದ 20-25 ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಮಣ್ಣಿನ ಗೋಡಿನ ಮನೆ ಸ್ವಲ್ಪ ಗಟ್ಟಿಯಾಗಿ ಇತ್ತು. ಬಟ್ ಆದ್ರೆ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮನೆಯ ಗೋಡೆಗಳೆಲ್ಲವೂ ಕೂಡ ಸಡಿಲಗೊಂಡಿತ್ತು. ರಾತ್ರಿ 12 ಗಂಟೆ ಸುಮಾರಿಗೆ ಏಕಾಏಕಿಯಾಗಿ ಕುಸಿದಿದೆ. ಅದೇ ಸಮಯದಲ್ಲಿ ಊಟವನ್ನು ಮುಗಿಸಿ ಮನೆಯಲ್ಲಿ ಇದ್ದಂತ ವೃದ್ಧರ ಇಬ್ಬರ ಮೇಲೂ ಕೂಡ ಮೇಲ್ಛಾವಣಿ ಜೊತೆಗೆ ಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಅವರಿಬ್ರು ಕೂಕೊಂಡಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜನ ಓಡಾಟವನ್ನ ಮಾಡ್ತಾ ಇದ್ರು. ರಸ್ತೆಯಲ್ಲಿ ಹೋಗ್ತಾ ಇದ್ದಂಥವ್ರು ಅವರೆಲ್ಲರೂ ಕೂಡ ಅವರನ್ನ ಬಂದು ಕಾಪಾಡುವಂತ ಕೆಲಸಗಳನ್ನ ಮಾಡಿದರೆ, ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಿ ಅವರನ್ನ ಆಚೆ ಕರೆದುಕೊಂಡು ಬಂದಿದ್ದಾರೆ. ಕೂಡಲೇ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಕೂಡ ಸ್ಥಳೀಯರು ಮಾಡಿದ್ದಾರೆ. ಸದ್ಯ ಅವರಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಚಿಕ್ಕ ಪುಟ್ಟ ಏಟ್ಗಳಾಗಿರುವಂತದ್ದು. ಬಟ್ ಆದ್ರೆ ಇದ್ದಂತ ಮನೆಯನ್ನ ಕಳ್ಕೊಂಡಿರುವಂತ ವೃದ್ಧರು ಅವರಿಗೆ ಯಾರೂ ಕೂಡ ಇಲ್ಲ. ಸೊ ಮುಂದೆ ಹೇಗೆ ಅನ್ನುವಂತಹ ಆತಂಕದಲ್ಲಿ, ಜೊತೆಗೆ ಎಲ್ಲಿ ಇರಬೇಕು ಅನ್ನುವಂತ ಆತಂಕದಲ್ಲೇ ಕಾಲವನ್ನ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಬಿಬಿಎಂಪಿಯ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡಿ ಅವರಿಗೆ ಭರವಸೆಯನ್ನ ಕೂಡ ನೀಡಿದ್ದಾರೆ. ಒಂದಷ್ಟು ಪರಿಹಾರವನ್ನ ನೀಡುವಂತ ಭರವಸೆಯನ್ನ ಕೂಡ ಸದ್ಯಕ್ಕೆ ನೀಡಿದ್ದಾರೆ. ಅದೃಷ್ಟವಶಾತ್ ಅವರಿಬ್ರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಅವರಿಬ್ಬರ ವೃದ್ಧರ ಜೀವ ಈಗ ಉಳಿದಿದೆ. ಈ ಥರದ ಸಮಸ್ಯೆಗಳು ವಿಪರೀತವಾದ ಮಳೆ ಆದಾಗ ಬೆಂಗಳೂರಿನಲ್ಲಿ ಆಗಾಗ್ಗೆ ಆಗ್ತಿರುತ್ತೆ. ಬಟ್ ಈ ಥರ ಶಿಥಿಲಗೊಂಡಂತಹ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕು.